ಟ್ಯಾಬ್ಲೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ರಾಜಕೀಯ ಮಾಡ್ತಾ ಇದೆ, ಕರ್ನಾಟಕದ ಅಸ್ಮಿತೆಯನ್ನ ಕಾಪಾಡುವಲ್ಲಿ ವಿಫಲ ಆಗಿದೆ ಅಂತ ಸಿದ್ದರಾಮಯ್ಯ ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿರೋರು, ಮುಖ್ಯಮಂತ್ರಿಗಳಾಗಿರೋರು, 50 ವರ್ಷಕ್ಕಿಂತ ಹೆಚ್ಚು ಆಡಳಿತ ಅನುಭವ ಹೊಂದಂಥವ್ರು, ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಪ್ರೇರಿತವಾಗಿ ಯಾರೋ ತಿಳುವಳಿಕೆ ಇಲ್ದಿದ್ದವ್ರು ಮಾತಾಡಿದ್ರೆ ಪರವಾಗಿಲ್ಲ. ಇಷ್ಟೆಲ್ಲ ಅನುಭವ, ತಿಳುವಳಿಕೆ, ಒಂದು ಪ್ರಮುಖ ಸ್ಥಾನ, ಮುಖ್ಯ ಸ್ಥಾನ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಪ್ರೇರಿತವಾಗಿ, ರಾಜಕೀಯ ಲೇಪಿತವಾಗಿ ಪ್ರತಿಯೊಂದೂ ಈ ರೀತಿ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಬಹಳ ಕಷ್ಟಕರ. ಏನೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಜಗಳಕ್ಕೆ ಬೆಳಗ್ಗೆ ಎದ್ದರೆ ಕಾಲು ಕೆರ್ಕೊಂಡು ಬರೀ ರಾಜಕೀಯ ಪ್ರೇರಿತವಾಗಿ ಇವತ್ತು ಹೇಳಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಿರೋಂಥದ್ದು ನಿಜಕ್ಕೂ ಖಂಡನೀಯ. ಇಡೀ ಕರ್ನಾಟಕಕ್ಕೆ ಅವಮಾನ ಆಗುವಂಥ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೀಳುಮಟ್ಟದ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅವರ ಪ್ರಯತ್ನಕ್ಕೆ ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಇವತ್ತೊಂದು ಟ್ಯಾಬ್ಲೋ, ಯಾರೋ ಒಂದು ಸಮಿತಿಯಲ್ಲ, ಒಂದು ಕಡೆ ಒಂದು ಕ್ರೈಟೀರಿಯಾ ಇದೆ, ಒಂದು ಕಂಡೀಷನ್ ಇದೆ. ಈ ರೀತಿ ಪ್ರತಿಯೊಂದಕ್ಕೂ ರಾಜಕೀಯ ಪ್ರೇರಿತವಾಗಿ ಇವ್ರು ಮಾಡ್ತಿದ್ರೆ ಯಾರು ಕೆಲಸ ಮಾಡೋಕ್ಕಾಗತ್ತೆ? ಯಾವುದಕ್ಕಾದ್ರೂ ಒಂದು ಮೆರಿಟು, ಒಂದು ಕನ್ಸಿಡ್ರೇಷನ್, ಒಂದು ಸಿಸ್ಟಮ್ ಅನ್ನೋದಕ್ಕೆ ಅವಕಾಶವಿಲ್ಲದೆ ಕೆಲಸ ಮಾಡ್ತಿರೋರು ಸಿದ್ದರಾಮಯ್ಯನವರೇ. ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ ಇಂಥ ವಯಸ್ಸಿನಲ್ಲಿ ಬಂದಿದೆ? ರಿಟೈರ್ ಆಗೋಂಥ ಏಜಲ್ಲಿ ಎಲ್ಲರೂ 75ಕ್ಕೆ ರಾಮ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಮೊಮ್ಮಕ್ಕಳುಗಳು ನೋಡ್ಕೊಂಡಿರೋಂಥ ಕಾಲ. ನೀವು ಮೊಮ್ಮಕ್ಕಳುಗಳು ನೋಡ್ಕೊಳ್ಳೋ ಕಾಲದಲ್ಲೂ ಈ ರೀತಿ ಏನು 16 ವರ್ಷದವರು, 18 ವರ್ಷದವರು, ಈ ಹುಡುಗರು ಏನು ತಿಳುವಳಿಕೆ ಇಲ್ಲದೆ ಹೇಳಿಕೆ ಕೊಡ್ತಾರೆ ನೋಡ್ರಿ. ಆ ರೀತಿ ಪ್ರತಿದಿನನೂ ಕರ್ನಾಟಕಕ್ಕೆ ಕೇಂದ್ರದ ಪ್ರೇಮ ಇಲ್ಲ, ವಿಶ್ವಾಸ ಇಲ್ಲ. ನೋ ಲವ್ ಫಾರ್ ಕರ್ನಾಟಕ. ಅದೊಂದು ಹೊಸದಾಗಿ ಕಲ್ತ್ಕೊಂಡ್ಬಿಟ್ಟಾರೆ. ಯಾರೋ ಹೊಡಿತಾರೆ ಒಂದು ಟೈಪು, ಏನೋ ಒಂದು ಟ್ವೀಟ್ ಹೊಡಿತಾರೆ, ನೋ ಲವ್ ಫಾರ್ ಕರ್ನಾಟಕ ಅಂತ. ಇಷ್ಟಿರೋರು ಹೋಗಿ ನೀವು ಕರ್ನಾಟಕದ ಆರ್ಥಿಕ ಸಚಿವರು, ಫೈನಾನ್ಸ್ ಮಿನಿಸ್ಟ್ರು, ಯಾವ ಥರ ನೀವು GST ಕೌನ್ಸಿಲ್ಗೆ ಹೋಗಿದ್ದೀರಾ ಸ್ವಾಮಿ? ಕಳೆದ ಅವಧಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಆರ್ಥಿಕ ಸಚಿವರಿದ್ರಿ. GST ಕೌನ್ಸಿಲ್ ಮೀಟಿಂಗಿಗೆ ಹೋಗಲ್ಲ, ಈಗಲೂ GST ಕೌನ್ಸಿಲ್ಗೆ ಹೋಗಲ್ಲ. ಯಾಕೆ ನೀವು ಫೈನಾನ್ಸ್ ಮಿನಿಸ್ಟ್ರಿನ ಕೃಷ್ಣ ಬೈರೇಗೌಡರಿಗೋ ಇನ್ಯಾರಿಗಾರು ಕೊಟ್ಬಿಟ್ರೆ ಒಳ್ಳೇದಲ್ವಾ? ಯಾಕೆ ನಿಮ್ಮ ಜೊತೆ ಇಟ್ಕೊಂಡಿದ್ದೀರಾ? ಸಕ್ರಿಯವಾಗಿ ಭಾಗವಹಿಸಲ್ಲ, ತಿಳುವಳಿಕೆ ತಗೊಳ್ಳಲ್ಲ, ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಚುನಾವಣೆ ಬರ್ತಿದೆ, ರಾಜಕೀಯ ಹೇಳಿಕೆ ಕೊಡಿ. ಈ ರೀತಿ ಸಿದ್ದರಾಮಯ್ಯನವರಿಗೆ ಕರ್ನಾಟಕಕ್ಕೆ ಅವಮಾನ ಮಾಡಬೇಡಿ. ನೀವಂತೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಕರ್ನಾಟಕ ಜನರಿಗೆ ಅವಮಾನ ಮಾಡಬೇಡಿ. ಕರ್ನಾಟಕದಲ್ಲಿ ಇಂಥವ್ರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಇಂಥ ಮುಖ್ಯಮಂತ್ರಿಗಳು ಇಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಇಡೀ ಕರ್ನಾಟಕ ಒಂದು ಪ್ರಗತಿಪರವಾದಂಥ ಒಂದು ರಾಜ್ಯ, ಇಡೀ ದೇಶ ಎದುರು ನೋಡುವಂಥ ಒಂದು ರಾಜ್ಯ, ಒಂದು ಭರವಸೆದಾಯಕವಾಗಿರುವಂಥ ಒಂದು ಉತ್ತಮ ನಡವಳಿಕೆ ಇರುವಂಥ ಒಂದು ರಾಜ್ಯಕ್ಕೆ ರಾಜಕೀಯ ಪ್ರೇರಿತವಾಗಿ ಅಗೌರವ ತರಬೇಡಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಎಲ್ಲೊಂದು ಕಡೆ ಕರ್ನಾಟಕದಲ್ಲಿ ಹೂಡಿಕೆ ಮಾಡಲಿಕ್ಕೆ ಹೂಡಿಕೆದಾರರು ಹಿಂದೇಟ್ ಆಗ್ತಾ ಇದ್ದಾರೆ. 2023ರಲ್ಲಿ ಎಷ್ಟು ಕಂಪ್ನಿಗಳು ಬರ್ತಾವೋ ಅಲ್ಲೇ ಒಂದು ಕಡೆ ಹಿಂದೇಟ್ ಹಾಕಿ ತಮಿಳ್ನಾಡು ಕಡೆ ಹೋಗ್ತಾ ಇರುವಂಥದ್ದು ಈಗ ಅನಿಸ್ತಾ ಇದೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಡೀ ರಾಜ್ಯದಲ್ಲಿ ಅಧೋಗತಿ. ಅಧಿಕಾರಿಗಳು ಸಂಪೂರ್ಣ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ಗುತ್ತಿಗೆದಾರರು ಮುನ್ಸ್ಕೊಂಡಿದ್ದಾರೆ. ಎಲ್ಲಿ ನೋಡ್ರು ಹಣ ಕೊಟ್ಟರೆ ಸರ್ವಿಸ್. ನಮ್ಮ ರಾಜ್ಯ KPCC ಅಧ್ಯಕ್ಷರು ಅವರ ಏನೊಂದು ವಿಷನ್ ಸ್ಟೇಟ್ಮೆಂಟ್ ಇದೆ, ಸರ್ವಿಸ್ ಎಗನೆಸ್ಟ್ ಪೇಮೆಂಟ್ ಅಂತ. ಅದು ಪಾಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ. ಈ ಸರ್ಕಾರದಿಂದ ನೀವೇನು ಬಯಸ್ತೀರಾ? ಬಂಡವಾಳ ಹೂಡಿಕೆ ಬಯಸ್ತೀರಾ? ಕರೆಂಟ್ ಬಿಲ್ಲನ್ನು ಇಷ್ಟು ಏರಿಸ್ಬಿಟ್ಟು ಭೂಮಿ ಸಿಗಲ್ಲ, ಕರೆಂಟ್ ಬಿಲ್ಲು, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಪೂರಕ ವಾತಾವರಣ ನಿರ್ಮಾಣ ಮಾಡದೆ, ಕಾನೂನು ಸುವ್ಯವಸ್ಥೆ ಇಲ್ಲ. ಯಾರನ್ನು ಕೇಳಬೇಕು, ಯಾರನ್ನು ಮಾತಾಡಿಸ್ಬೇಕು? ಈ ಮುಖ್ಯಮಂತ್ರಿನ ಏನು ಮಾತಾಡ್ಸಿರಾ? ಪಾಪ ರಾಜಕೀಯದಲ್ಲೇ ಬ್ಯುಸಿ ಇದ್ದಾರೆ, ವಯಸ್ಸು ಆಗ್ಬಿಟ್ಟಿದೆ, ಶಕ್ತಿ ಇಲ್ಲ. ಹಾಗಾಗಿ ಇವರಿಂದ ಏನು ಬಯಸೋಕ್ಕಲ್ಲ. ಹಿಂಗೆ ಬರೀ ರಾಜಕೀಯ ಪ್ರೇರಿತವಾಗಿ ಹಿಂಗೆ ಭಾಗ್ಯಗಳು ಹೇಳ್ಕೊಂಡು ಆ ಭಾಗ್ಯನೂ ಜನರು ಕೊಡ್ದೇನೆ ಮನೆಗಳಲ್ಲಿ ಜಗಳ ಎಬ್ಬರಿಸಿ, ಆ ಸಾರಿಗೆ ವ್ಯವಸ್ಥೆನಲ್ಲೂ ಗಬ್ಬೆಬ್ಬರಿಸಿ, ಆ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು, ಕೆಲಸಕ್ಕೆ ಹೋಗೋರಿಗೆಲ್ಲ ಅನಾನುಕೂಲತೆಯನ್ನು ಮಾಡಿ, ಆ ಲಕ್ಷ್ಮಿನೂ ಕೊಡದೆ, ಗೃಹಲಕ್ಷ್ಮಿನೂ ಇಲ್ಲ, ಗೃಹ ಜ್ಯೋತಿನೂ ಇಲ್ಲ, ಯಾವುದೂ ಇಲ್ಲದೆ ನಾಮ ಬೆಳೆದು ಕೂರಿಸಿರುವಂಥ ಅನ್ನಭಾಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಹೋಗ್ತಿದೆ. ಅದು ಬಿಟ್ಟರೆ ಅನ್ನಭಾಗ್ಯದಲ್ಲಿ ಒಂದು ಸ್ವಲ್ಪ ತಿಂಗಳಿಗೆ ದುಡ್ಡು ಹೋಗ್ತಿದೆ, ಬಿಟ್ಟರೆ ಬೇರೆ ಇನ್ನೇನು ಕಾರ್ಯಕ್ರಮ ಹೋಗ್ತಿಲ್ಲ. ಈ ರೀತಿ ಕೆಟ್ಟ ಆಡಳಿತವನ್ನು ಕೊಡ್ತಿರುವಂಥ ಈ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡಲಿಕ್ಕೆ ಯಾರೂ ಬರ್ತಿಲ್ಲ. ಹಾಗಾಗಿ ನಿಜಕ್ಕೂ ನಮಗೆ ದುಃಖಕರ.
ಇವತ್ತು ನಿಜಕ್ಕೂ ನಮ್ಮ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಭಾಳ ಪ್ರಗತಿಪರವಾಗಿ ಎಲ್ಲ ನಿಲುವನ್ನು ತಗೊಂಡು ಇಡೀ ದೇಶದ ಅತಿ ಹೆಚ್ಚಿನ ಬಂಡವಾಳ ನಮ್ಮ ಸರ್ಕಾರದ ಅವಧಿಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ ಎಲ್ಲರೂ ಆಗಿದ್ರೆ ವಿದೇಶದಾಗಲಿ ದೇಶದಾಗಲಿ ಎಲ್ಲವೂ ಕರ್ನಾಟಕದಲ್ಲಾಗಿದೆ. ನಂಬರ್ 1 ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಂಬರ್ 1 ಆಗಿತ್ತು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ದರೆ ಕಡೆಗೆ ಹೋಗಿರ್ತದೆ. ಈಗ ಕೇಂದ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ಅವರೆಲ್ಲ ಅಲ್ಪಸಂಖ್ಯಾತ ಮತಗಳನ್ನ ಅಂದ್ರೆ ಯಾರೆಲ್ಲ ಅಲ್ಪಸಂಖ್ಯಾತ ಫಲಾನುಭವಿಗಳಿರ್ತಾರೆ ಅವರನ್ನು ಸೆಳೆಯೋದಕ್ಕೋಸ್ಕರ ಈಗ ಶುಕ್ರಿಯಾ ಮೋದಿ ಬಾಯ್ಜಾನ್ ಅಂತ ಹೇಳಿ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ. ಇದು ಕಾಂಗ್ರೆಸ್ನ ಒಂದು ಅಲ್ಪಸಂಖ್ಯಾತರ ಓಲೈಕೆ ಏನಿದೆ ಅದರ ಮುಂದೆ ಈ ಅಭಿಯಾನ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ? ನಾವು ಅವರಂಗೆ ತುಷ್ಟೀಕರಣದ ರಾಜಕಾರಣ ಅಲ್ಲ, ಗಟ್ಟಿ ಕೆಲಸ ಮಾಡಿರೋದು. ಸಮಾನತೆ, ಮುಸ್ಲಿಂ ಮಹಿಳೆಯರಿಗೆ ಸಮಾನತೆ, ಸುರಕ್ಷತೆ, ನ್ಯಾಯ, ಅನ್ಯಾಯಗಳಿಗೆ ಒಳಗಾಗದ ರೀತಿಯಲ್ಲಿ ಆಸ್ತಿನಲ್ಲಾಗಲಿ, ಮದುವೆನಲ್ಲಾಗಲಿ, ವೈಯಕ್ತಿಕ ಜೀವನದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ ಪ್ರತಿಯೊಂದರಲ್ಲೂ ಅವ್ರಿಗೆ ನ್ಯಾಯ ಮತ್ತು ಸಮಾನತೆಯನ್ನು ಕೊಡಲಿಕ್ಕೆ ಹಾಗಾಗಿನೇ ಶುಕ್ರಿಯಾ ಮೋದಿ ಬಾಯ್ಜಾನ್ ಅಂತ ನಾವು ಕೊಟ್ಟಿರೋದಲ್ಲ, ಮುಸ್ಲಿಂ ಮಹಿಳೆಯರು ಕರೆದಿರೋದು. ಇವ್ರಂಗಲ್ಲ, ಇವರು ಅವ್ರನ್ನ ಭಯದಲ್ಲಿ ಇಡಿಸಿ, ಭಯಪಡಿಸಿ, ಭಯದಲ್ಲಿಟ್ಟು ಅವ್ರಿಗೆ ವಿಧಿ ಇಲ್ಲದೆ ಓಟ್ ಹಾಕ್ತಿದ್ದಾರೆ ಹೊರತು ಅವ್ರಿಗೆ ಪ್ರೀತಿಯಿಂದ ಯಾವ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಪ್ರೀತಿಯಿಂದ ಓಟ್ ಹಾಕ್ತಿದ್ದೀವಪ್ಪ, ಇವ್ರು ನಮ್ಮ ಅಣ್ಣ ತಮ್ಮದಿರು ನಮ್ಮ ಕಷ್ಟಕ್ಕೆ ಬರ್ತಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಯಾವ ಮುಸಲ್ಮಾನನೂ ಕಾಂಗ್ರೆಸ್ಸಿಗೆ ಒಟ್ಟು ಪ್ರೀತಿಯಿಂದ ಹಾಕಲ್ಲ. ಅವರ ಒಂದು ಭಯ ಹುಟ್ಟಿಸ್ತಾರಲ್ಲ, ಆ ಭಯಕ್ಕೆ ಹಾಕ್ತಾರೆ ಹೊರತು ತುಷ್ಟೀಕರಣದ ರಾಜಕಾರಣ. ಮೋದಿಯವರು ಎಲ್ಲ ವರ್ಗದ ಎಲ್ಲ ಜನರನ್ನ ಪ್ರೀತಿಯನ್ನು ಗಳಿಸಿರುವಂಥ ನಾಯಕ. ಹಾಗಾಗಿ ಶುಕ್ರಿಯಾ ಮೋದಿ ಬಾಯ್ಜಾನ್ ಅಂತ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಮಾಡಿರೋದು. ಇವರಂಗೆ ಓಟಿಗಾಗಿ ಮಾಡಿರಲ್ಲ. ಮೋದಿಯವರು ಯಾವತ್ತು ಓಟಿಗಾಗಿ ಕೆಲಸ ಮಾಡಿದವರಲ್ಲ. ಕಾಂಗ್ರೆಸ್ನವರು ಬರೀ ಓಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.